ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಅ ನ್ಯೂ ಮಾಮ್ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ ಆ್ಯಂಡ್ ಮನೇಲಿ ಕುತ್ಕೊಂಡು ನೀವು ಕೂಡ ಮಾಡ್ಬೋದು ಹೇಗೆ ಅಂತ ಕಂಪ್ಲೀಟಾಗಿ ನಾನು ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆಲ್ಸೋ ವರ್ಕ್ ಡೀಟೇಲ್ಸ್ಗೆ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದು ಮರಿಬೇಡಿ. ಡಿಜಿಟಲ್ ಉಷಾ ನಿಶಾ. ಡೇ ಸ್ಟಾರ್ಟ್ ಆಗುತ್ತೆ ಎದ್ದ ತಕ್ಷಣ ಒಂದು ಗ್ಲಾಸ್ ಆಫ್ ವಾಟರ್ ಕುಡಿತೀನಿ ಆ್ಯಂಡ್ ನನ್ನ ಪಾಪುಗೆ ಇಲ್ಲಿ ಓಟ್ ಮೀಲ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 3 ಸ್ಪೂನ್ ಓಟ್ಸ್ಗೆ ಬ್ಲೂಬೆರಿ ಸ್ಟ್ರಾಬೆರೀಸ್ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಬ್ಲೂಬೆರೀಸ್ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬನಾನಾ ಆ್ಯಡ್ ಮಾಡ್ಕೊತೀನಿ. ಇದಾಯಿತು ಬೇಬಿಗೆ ಹೆಲ್ದಿ ಬ್ರೇಕ್ಫಾಸ್ಟ್. ನನ್ನ ಪಾಪುಗೆ ಇವಾಗ 13 ಮಂತ್ಸ್ ಆ್ಯಂಡ್ ಈ ಫೇಸಲ್ಲಿ ನಿಜವಾಗ್ಲೂ ಊಟ ತಿನ್ಸೋದು ಒಂದು ಸ್ಟ್ರಗಲ್ ಆಗಿಬಿಟ್ಟಿದೆ. ಸೊ ನಾನು ನಮ್ಮ ಮದರಿಂದ ಎಕ್ಸ್ಚೇಂಜ್ ಮಾಡ್ಕೊಂಡು ಒಬ್ಬೊಬ್ಬರು ತಿನ್ನಿಸ್ತಾ ಇರ್ತೀವಿ. ಆ್ಯಂಡ್ ಈ ಥರ ಇವನಿಗೆ ಜಾಸ್ತಿ ಔಟಿಂಗ್ ಕರ್ಕೊಂಡು ಹೋಗ್ತಾನೆ ಇರಬೇಕು. ಅಂಗಡಿಗೆ ಹೋದಾಗೆಲ್ಲ ಪ್ರತಿ ಸಲ ಹೋಗ್ತಾನೆ. ಸೊ ಇವರಿಬ್ಬರು ಅಂಗಡಿಗೆ ಹೋಗಿ ಬಂದರು ಆ್ಯಂಡ್ ನಮ್ಮ ಮದರಿನ್ಲಾಗೆ ಅವನಿಗೆ ಊಟದ ಕೊಟ್ಬಿಟ್ಟು ನಾನು ಬಂದುಬಿಟ್ಟೆ. ನನ್ನ ಡೇ ವಿತೌಟ್ ಟೀ ಸ್ಟಾರ್ಟೇ ಆಗಲ್ಲ. ಸೊ ಇಲ್ಲಿ ನಮ್ಮ ಮದರಿನ್ಲ ಜಿಂಜರ್ ಟೀ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ರು ಆ್ಯಂಡ್ ಪಾಪು ನಮ್ಮ ಜೊತೆನೇ ಕುತ್ಕೊಂಡು ಸ್ವಲ್ಪ ತಿಂತಾನೆ. ಅದು ಕ್ಯೂಟ್ ಅನಿಸುತ್ತೆ, ಅದಕ್ಕೆ ಅದನ್ನು ಲಾಂಗಾಗಿ ಇಟ್ಟಿದ್ದೀನಿ ಆ ವಿಡಿಯೋನ. ಹಾಗೆ ನಾನು ಮನೇಲಿ ಕುತ್ಕೊಂಡು ಹೇಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಈ ಪ್ಲ್ಯಾಟ್ಫಾರ್ಮ್ಗೆ ಜಾಯ್ನ್ ಆಗಿದ್ದೆ ಆ್ಯಂಡ್ ಆವಾಗ ನಾನು ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಂಡು ಹಾಗೆ ಸೈಡ್ ಬೈ ಸೈಡ್ ನಾನು ಇನ್ಕಮ್ನ ಜನ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇವಾಗ ನಾನು ಮೆಂಟರ್ ಮಾಡ್ತಾಯಿದ್ದೀನಿ. ಲೈಕ್ ಆಲ್ಮೋಸ್ಟ್ 350+ ಸ್ಟೂಡೆಂಟ್ಸ್ ನನ್ನ ಅಂಡರಲ್ಲಿದ್ದಾರೆ. ನೀವು ಸ್ಟೂಡೆಂಟ್ಸ್ ಇಲ್ಲ ಹೌಸ್ ವೈಫ್ ಇಲ್ಲ ಜಾಬ್ ಹೋಲ್ಡರ್ ಕೂಡ ಆಗಿರ್ಬೋದು, ನಿಮಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ಡೆಫಿನೆಟ್ಲಿ ಅಲ್ವಾ. ಎಲ್ಲರಿಗೂ ಲೈಫಲ್ಲಿ ಮಾಡಬೇಕಾಗಿರೋದು ಮನಿ. ಆದರೆ ಆ ಮನಿ ಮಾಡೋಕ್ಕೆ ಸಮ್ ಪೀಪಲ್ ಲೈಕ್ ಹೌಸ್ ವೈಫ್ಗೆ ಮನೇಲೇ ಕುತ್ಕೊಂಡು ಮಾಡಬೇಕು ಅಂತ ಇರುತ್ತೆ, ಅವ್ರಿಗೆ ಹೊರಗಡೆ ಹೋಗೋಕ್ಕಾಗಲ್ಲ. ಇಲ್ಲ ನ್ಯೂ ಮಾಮ್ಸ್ ಅವ್ರಿಗೆ ಇನ್ನೂ ಕೆರಿಯರ್ನ ಬ್ರೇಕ್ ಮಾಡಿರ್ತಾರೆ. ಇಲ್ಲ ಸ್ವಲ್ಪ ಜನ ಹೋದ್ರೂ ಹೊರಗಡೆ ಹೋಗ್ಬೇಕಾಗಿರುತ್ತೆ, ಅವ್ರಿಗೆ ಗಿಲ್ಟ್ ಅನ್ನೋದು ಕಾಡುತ್ತೆ. ಬಟ್ ಈ ಪ್ಲ್ಯಾಟ್ಫಾರ್ಮ್ ನನ್ನ ಲೈಫೇ ಚೇಂಜ್ ಮಾಡ್ತು. ನಾನು ಮನೇಲಿ ಕುತ್ಕೊಂಡು ಪಾಪು ಜೊತೆ ಇದ್ಕೊಂಡು ನನಗೆ ಈ ಥರ ಇನ್ಕಮ್ನ ಕ್ರಿಯೇಟ್ ಮಾಡೋಕ್ಕಾಗಿದೆ ಆ್ಯಂಡ್ ಟೋಟಲಾಗಿ ನಾನು 33 ಲ್ಯಾಕ್ ಮಾಡಿದ್ದೀನಿ. ಈ ಕಂಪ್ಲೀಟ್ ವರ್ಕ್ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಆ್ಯಂಡ್ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲ ನೀವು ಯೂಟ್ಯೂಬ್ ಲಿಂಕ್ ಕೂಡ ಹಾಕಿರ್ತೀನಿ ಅದರಲ್ಲಿ ಪರ್ಟಿಕ್ಯುಲರಾಗಿ ನಾನು ವರ್ಕ್ ಬಗ್ಗೆ ಏನಿದು ವರ್ಕ್ ಅಂತ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೀವು ಅದನ್ನು ರೆಫರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನನಗೆ ಟೈಮ್ ಇತ್ತು, ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ ಆ್ಯಂಡ್ ಅದು ತೋರಿಸ್ತಾ ಇದ್ದೀನಿ ಅಂತ ಅಂದಿದ ತಕ್ಷಣ ನಾನು ಎವ್ರಿ ಡೇ ಮಾಡ್ತೀನಿ ಅಂತ ಅಲ್ಲ. ನಮ್ಮ ಅದರಿಂದಲೇ ಆಲ್ಮೋಸ್ಟ್ ಮಾಡೋದು. ನನಗೆ ಟೈಮ್ ಸಿಕ್ಕಿದಾಗ ಇಫ್ ಐ ಕ್ಯಾನ್ ಹೆಲ್ಪ್ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ನಮ್ಮ ಅದರಿಂದಲಾಗಿ ಹೆಲ್ಪ್ ಆಗಿರಲಿ ಅಂತ. ಸೊ ಇಲ್ಲಿ ನಾನು ಮಾಡ್ತಿರೋದು ಕ್ಯಾರೆಟ್ ರೈಸ್ ನಮ್ಮ ಹಸ್ಬೆಂಡ್ಗೆ, ಹಾಗೆ ಸೈಡಲ್ಲಿ ಕ್ಯಾರೆಟ್ ಸಲಾಡ್ ಮಾಡಿಕೊಂಡೆ ಆ್ಯಂಡ್ ನಮ್ಮ ಪಾಪುಗೆ ಕ್ಯಾರೆಟ್ ಉಪ್ಮಾನ್ಗೂ ಮಾಡಿಕೊಂಡೆ ಆ್ಯಂಡ್ ಸೈಡಲ್ಲಿ ನಮ್ಮ ಹಸ್ಬೆಂಡ್ಗೆ ಫಿಶ್ ಫ್ರೈ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡಿದೆ ಆ್ಯಂಡ್ ಅವ್ರು ಆಫೀಸ್ಗೆ ಹೊರಟರು. ಹಾಗೆ ಕಿಚನ್ ಕ್ಲೀನ್ ಮಾಡಿಕೊಂಡು ನನ್ನ ರೂಮಲ್ಲಿ ಬಟ್ಟೆನ ಜೋಡಿಸ್ಕೊಂಡೆ. ಆ ಟೈಮಲ್ಲಿ ಪಾಪು ಜೊತೆನೂ ಸ್ವಲ್ಪ ಆಟಾಡ್ತೀನಿ ಆ್ಯಂಡ್ ನನ್ನ ಡೇ ಇದಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದು ಮರಿಬೇಡಿ. ನಾನು ನಿಮಗೆ ಚೆನ್ನಾಗಿರೋ ವ್ಲಾಗ್ಸ್ನ ಡೆಫಿನೆಟ್ಲಿ ತರ್ತೀನಿ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಮಾಡ್ತೀನಿ. ಗುಡ್ ಬೈ. ಥ್ಯಾಂಕ್ ಯು ಸೋ ಮಚ್.